ಇದು ಕೋಳಿ ಸೊಪ್ಪು, ಇದು ನುಗ್ಗೆ ಸೊಪ್ಪು ಥರ. ಇದು ತುಂಬ ಒಳ್ಳೆಯದು ಮೈಗೆ. ಎಲ್ಲ ಡಾಕ್ಟ್ರುಗಳೆಲ್ಲ ಹೇಳ್ತಾ ಇರ್ತಾರೆ. ಈಗ ನಾನು ಕೊಳ್ಳೆಗಾಲದವನೊಬ್ಬ ಆಯುರ್ವೇದಿಕ್ ತೊಗೊಂಡು ತೋರಿಸ್ತಾನಲ್ಲ, ಈ ಸೊಪ್ಪು ತಿನ್ನಿ ಅಂತ. ನೋಡಿದೆ ಕೋಳಿ ಸೊಪ್ಪು ಅಂದರೆ ಇದು ಪಿ ಹೂವು ನೋಡಿ, ಶಂಕು ಹೂವು. ಇದು ಈ ಥರ ಹೂವು ಇರೋ ಸೊಪ್ಪು ಎಲ್ಲನೂ ಸಿಕ್ಕಿದ್ರೆ ಕುಯ್ಕೊಂಡು ಸೊಪ್ಪು ಸಾರಿಗೆ ಉಪ್ಸಾರಿಗೆ ಎಲ್ಲ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಇದು ಈ ಹೂವು ಹಿಂಗಿರ್ಬೇಕು, ಹಿಂಗೆ ಈ ಥರ ಹೂವು ಇರೋ ಸೊಪ್ಪು ಮಾತ್ರ ಕಿತ್ಕೊಳ್ಳಿ. ಇದು ಕೋಳಿ ಹೂವು ಅಂತಾರೆ, ಕೋಳಿ ಸೊಪ್ಪು ಅಂತಾರೆ. ಇದು ಬಕ್ರೆಚೋಳಿ ಸೊಪ್ಪು ಅಂತಾರೆ. ಇದು ಬನಶಂಕರಿಲೆಲ್ಲ ತಂದು ಮಾರ್ತಾರೆ. ಈ ಥರ ಎಲ್ಲ ಮಿಕ್ಸ್ ಕುಯ್ತಾ ಇದ್ದೀನಿ ನಾನು. ಇದೊಂದೇ ಕುಯ್ತಾ ಇಲ್ಲ, ದಂಟು ಸೊಪ್ಪು ಇದೆಲ್ಲ ಮಿಕ್ಸ್ ಕುಯ್ಕೋತಾ ಇದ್ದೀನಿ ಮಸಪ್ಪು ಮಾಡೋಕ್ಕೆ. ಈ ಥರ ಸೊಪ್ಪಿದು, ಇದು ಬೆಳಕ ಸೊಪ್ಪು ಅಂತಾರೆ. ಮಂಡಿ ನೋವೆಲ್ಲ ತುಂಬ ಒಳ್ಳೇದು ಅಂತಾರೆ. ಈಗೆಲ್ಲ ಟಿ ವಿಲೆಲ್ಲ ಇದೇ ತೋರಿಸ್ತಾ ಇದ್ದೀವಿ, ಸೊಪ್ಪಿನಿ ಅಂತ ನೋಡಿ. ಇದು ಸೊಪ್ಪು ಅಂತಾರೆ, ಬಕ್ರೆಚೋಳಿ ಸೊಪ್ಪು ಅಂತಾರೆ, ಮಸಪ್ಪನ ಸೊಪ್ಪು ಅಂತಾರೆ. ಬನಶಂಕರಿಲೆಲ್ಲ ಇದು ಕಟ್ಬಿಟ್ಟು ಮಾರ್ತಾಯಿರ್ತಾರೆ. ಈ ಥರ ಎಲ್ಲ ಮಿಕ್ಸ್ ಕುಯ್ಕೋತಾ ಇದ್ದೀನಿ. ಮಳೆ ಊದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ದಂಟು ಸೊಪ್ಪು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ದಂಟು ಸೊಪ್ಪು. ಇದು ಮಳೆ ಊದ್ಬಿಟ್ಟು ಎಲ್ಲ ಚೆನ್ನಾಗಿ ಎದ್ಬಿಟ್ಟಿದೆ. ಊರ ಕಡೆದು ನಮ್ಮೂರಲ್ಲಿ ಮಳೆ ಊದಿರೋದು. ಇದು ಹಂಗೆ ಹುಟ್ಟಿರೋದು. ಇದು ದಂಟು ಸೊಪ್ಪಿದು. ಸೊಪ್ಪು ಸಾರು ಮಾಡುವಂಥ ಈ ಸೊಪ್ಪು ನೋಡ್ನಾರ್ದಿರನೇ ಅರ್ಧ ಸೊಪ್ಪು ಕುಯ್ಯಕ್ಕೆ ಬಂದಿದ್ದೀನಿ. ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೀಗಡಿ ಇಲ್ಲ ಹಾಕೋಕ್ಕೆ. ಇವತ್ತು ನಾವು ಭಾನುವಾರ ತಿನ್ನಲ್ಲ, ಅದಕ್ಕೆ ಬರೀ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಸೂಪರಾಗಿ ನಿಮಗೂ ಬೇಕಂದರೆ ಸ್ವಲ್ಪ ಕೊಟ್ಟು ಕಳಗಿಸ್ತೀನಿ. ಯಾರ ಹತ್ರ ಅಕ್ಕಪಕ್ಕ ಊರವ್ರು ಹಳ್ಳಿಯವರಾದರೆ ಒಂದು ಕಮೆಂಟ್ ಮಾಡಿ ಕೊಟ್ಟು ಕಳಿಸ್ತೀನಿ. ನೋಡಿ ಇದೆಲ್ಲ ಎರ್ಸೊಪ್ಪೆ, ಇದೆಲ್ಲ ಮುಳುಗಿರೆ ಸೊಪ್ಪು ಅಂತಾರೆ. ಇದು ಮುಳುಗಿರೆ ಸೊಪ್ಪು ತುಂಬ ಒಳ್ಳೆಯದು. ಇದು ನೋಡಿ ಈ ಥರ ಮುಳ್ಳಂಗಿರ್ತದೆ. ಇದು ನೋಡಿ ಈ ಥರ ಬರುತ್ತೆ. ಇದು ದಂಟು ಸೊಪ್ಪಿದು ಈ ಥರ ಬರುತ್ತೆ. ಇನ್ನೊಂದು ಟೈಮು ಇದೇ ದಂಟು ಹಾಕಿ ಹಲಸಿನ ಬೀಜ ಹಾಕಿ ಅವರೆಕಾಳು ಹಾಕಿ ಸಾರು ಮಾಡಿ ತೋರಿಸ್ತೀನಿ. ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಹಿಂಗೆ ಕುಯ್ಕೋಬೇಕು, ಹಿಂಗೆ ಸರಿಗೆ ಯಾಕೆ ಬೇಕು. ಈಗ ಒಂದಿಷ್ಟು ಕೂದಿದ್ದೀನಿ, ಇನ್ನೊಂದು ಸ್ವಲ್ಪ ಕುಯ್ಕೋತೀನಿ. ಬನ್ನಿ ಇನ್ನೊಂದಷ್ಟು ಕುಯ್ಕೊಬಿಡೋಣ. ಚೆನ್ನಾಗದೆ ಸೊಪ್ಪು, ಫ್ರೆಶ್ ಆಗದೆ. ಇನ್ನೊಂದಷ್ಟು ಕೂದಿ ಹೆಚ್ಚಾಗಿ ಸೊಪ್ಪು ಸಾರು ಮಾಡ್ಕೊಡ್ತೀನಿ ಬನ್ನಿ. ನೋಡಿ ಇದು ಪುಡ್ಕೊಂಡು ಸೊಪ್ಪಿದು ಎಲ್ಲ ಬೇಲಿ ಮೇಲೆ ಹಬ್ಬೈತೆ. ಎಳೆ ಸೊಪ್ಪಿದು ನೀವು ಕಿತ್ಕೋಬೇಕು ಹಿಂಗೆ ಇದನ್ನ ಪುಡ್ಕೊಂಡು ಸೊಪ್ಪು ಅಂದರೆ ತುಂಬ ಒಳ್ಳೇದು ಹೆಲ್ತ್ಗೆ. ಎಲ್ಲ ಮಿಕ್ಸು ಹಿಂಗೆ ಹಾಕ್ಬೇಕು, ಹಿಂಗೆ ಸೊಪ್ಪು ಎಲ್ಲ ಮಿಕ್ಸು. ಬೆರ್ಕ ಸೊಪ್ಪಿದು ಎಲ್ಲ ಥರ ಸೊಪ್ಪಿದು ಎಷ್ಟು ಚೆನ್ನಾಗಿದೆ. ನಿಮಗೂ ಬೇಕನ್ನಿಸ್ತಾ ಇದೆಯಾ? ಫ್ರೆಶ್ ಆಗಿದೆ. ಇವಮ್ಮ ಏನು ಪರಗಿರ ಮಾಡ್ತಾವಳು. ಇಷ್ಟು ಸೊಪ್ಪು ಹಾಕೇನು ಬಿಡಿ. ಇದು ಎಳೆ ಸೊಪ್ಪು ಬೆಂದರೆ ಎಲ್ಲ ಇದಾಗೋಯ್ತದೆ. ಎಲ್ಲ ಚೆನ್ನಾಗಿ ಸೋಸ್ಕೊಂಡು, ಏನು ಸೋಸುವಂಥದ್ದು ಇಲ್ಲ ಆಗಲಿ ಏನಾರ ಅಂತಿದ್ರೆ ಸೋಸ್ಕೋಬೇಕು. ಈ ಥರ ಬಿಳಿದಿದ್ರೆ ಸೋಸ್ಕೊಂಡು ಚೆನ್ನಾಗಿ ಪಟ ಹಿಂಗೆ ಒದ್ರಬಿಟ್ಟು ತೊಳ್ಕೊಂಡು ಸೊಪ್ಪು ತುಂಬ್ತೀನಿ. ಬನ್ನಿ ಹಿಂಗೆ ಮುಸಿ ಒದ್ರಿ. ಹಿಂಗೆ ರಾಮ್ರು ಸೀತಮ್ಮ ಅಡುಗೆ ಮಾಡ್ತಾರೆ, ರಾಮ್ರು ಊಟ ಮಾಡ್ತಾರೆ. ಹಾಳು ನನ್ನ ಮಂಗುಳ್ವೆ ಪಾಳು ನನ್ನ ಮಂಗುಳ್ವೆ ತುಪ್ಪನ ಬಿಳು ಅಂತ ಹಿಂಗೆ ಮುಸಿ ಹಿಂಗೆ ಒದ್ರಬೇಕು. ಹಿಂಗೆ ಏನಾರ ಹುಳ ಜಾಸ್ತಿ ಇದ್ದಾಗ ಮಳೆಗಾಲದ ಹುಳಿನ ಕಾಲ ಆದಾಗ ಹಸಿ ರಾಗಿ ಹಸಿಟ್ಟು ಹಾಕ್ಕೊಂಡು ಹಿಂಗೆ ಒದ್ರಿದ್ರೆ ಆಗ ಹಿಂಗೆ ಬಿದೈತದಾಗ ರಾಗಿ ಹಸಿಟ್ಟಿಗೆ ಹಿಂಗೆ ಉದುರಿಸ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಹಿಂಗೆ ಒದ್ರಿದ್ರೆ ಬಿದೈತದೆ. ಮಳೆ ಹೋಯ್ತು ಒಂದು ವಾರದಿಂದ ಚೆನ್ನಾಗೆ. ಸೊಪ್ಪೆಲ್ಲ ಎದ್ದಿತ್ತು. ಬೆರ್ಕ ಸೊಪ್ಪು ಎಲ್ಲ ಥರ ಸೊಪ್ಪು ಚೆನ್ನಾಗಿ ಕುದಿದ್ದೀನಿ. ಆರೋಗ್ಯಕರ ಸೊಪ್ಪು ಮಸಪ್ಪು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ಥರ ಮಿಕ್ಸ್ ಮಾಡ್ಕೋಬೇಕು. ಬರೀ ನಾವೇನು ಸಿಟಿಗಳು ಬರೀ ಪಾಲಕ್ಕು ಮೆಂತ್ಯ ಅದು ಇದು ಹಾಕೋತೀವಿ. ಇಲ್ಲಿ ಎಲ್ಲ ಥರ ಸೊಪ್ಪು ಕೂದಿದ್ದೀನಿ. ಇದು ಮಸಪ್ಪು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀರು ಮಳ್ತಾ ಇದೆ. ಬೇಳೆ ತೊಳೆದು ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಳೆ ತೊಳಿಬೇಕು. ಹಂಗೆ ತೊಳೆದಿರೋ ಹಾಕ್ಬೇಡಿ. ಬೇಳೆನ ತೊಳೆದು ಹಾಕೊಳ್ಳಿ. ಹಿಂಗೆ ಸೊಪ್ಪು ಸಾರು ಮಾಡುವ ಅಂದ್ಬಿಟ್ಟು ಬೇಳೆ ತೊಳೆದು ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ಹಾಕ್ಬೇಡಿ ಸೊಪ್ಪು ಸಾರಿಗೆ. ಇದು ಮಸಿಯೋದು ಹಳ್ಳಿ ಸಾರು. ಕಲ್ಲೆಲ್ಲ ಆಡಿಸ್ತಾ ಇಲ್ಲ, ಹಂಗೆ ಮಸಿತಾ ಇದ್ದೀನಿ. ಒಂದು 3/4 kg ಅಷ್ಟು ಟೊಮಟೊ ಹಾಕ್ತಾಯಿದ್ದೀನಿ. ಇದು ಬೇಯಲಿ. ಟೊಮಟೊ ಬೇಳೆ ಎಲ್ಲ ಜೊತೆಯಲ್ಲೇ ಬೇಯಬೇಕು. ಹಾಕಾಯ್ತು ಟೊಮಟೊನ. ಒಂದು ಇಷ್ಟನ್ನ ಹಾಕ್ಕೊಳ್ಳಿ. ಅಷ್ಟನ್ನ ಹೆಚ್ಚಾಗಿ ಹಾಕೋರು ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ. ಸಾಕಷ್ಟು ಎಣ್ಣೆ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1 ಗೆಡ್ಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಬೇಯಲಿ. ಹಾಕ್ಬಿಟ್ಟು ಮುಚ್ಚಿ ಮಡಗ್ಬಿಡುವ. ಸೊಪ್ಪು ಕುಯ್ಕೊಬಂದು ಸೊಪ್ಪು ಸೋಸಿ ತೊಳೆಯುವಷ್ಟರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಬೇಳೆ ಟೊಮಟೊ ಎಲ್ಲ ಬೆಂದು ಚೆನ್ನಾಗಿ ಗಮ್ ಅನ್ನಲಿ. ಇಷ್ಟು ಸಾಕು. ಅದು ಆಚೆ ಹೋಯ್ತಾ ಇರಬೇಕು. ಉಪ್ಪು ಬರೋಲ್ಲ. ಇದ್ರೊಳಗೆ ಬೇಯ್ತಾ ಇರಬೇಕು. ಒಂದೇ ಒಂದು ಗುದ್ಮ ಹಾಕಿದ್ದೀನಿ, ಬೇಯ್ತಾ ಇರಲಿ. ನಡೀರವ ಸೊಪ್ಪು ಕುಯ್ಕೊಬರ್ಕೆ ಹೋಗುವ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಳೆ ಸ್ವಲ್ಪ ಬೆಂದಿದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಜೊತೆಲಿ ಬೇಯ್ಕೊಳ್ಳಿ. ಆಮೇಲೆ ಸೊಪ್ಪು ತುಂಬ್ತೀನಿ. ಇನ್ನೊಂಚೂರು ಬೇಳೆ ಬೇಯಲಿ. ಟೊಮಟೊ ಇನ್ನೊಂಚೂರು ಬೇಯಲಿ. ಮುಚ್ಚಿಬಿಡೋಣ ಹಂಗೆ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸೊಪ್ಪು ತುಂಬ್ತಾಯಿದ್ದೀನಿ. ಸೊಪ್ಪು ಇಷ್ಟೊಂದಿದೆ ಅಂತ ಕಣ್ಣೆಸರು ಮಾಡಬೇಡಿ. ನಮ್ಮ ಹಳ್ಳಿ
ಯಾರು ಬರ್ತಾ ಇರ್ತಾರೆ. ಆ ಸೊಪ್ಪು ಮಳೆ ಊದಿರ್ತ್ಕೋದಕ್ಕೂ ಫ್ರೆಶ್ಶಾಗೆ ಬೆರಕೆ ಸೊಪ್ಪು ಸಿಕ್ಕಿದ್ರೆ ಹೆಂಗೆ ತಿನ್ಬೇಕು ಅನ್ಸುತ್ತೆ. ಸಾಕಾದದ ಇನ್ನೊಸಿ ತುಂಬಲ ನೋಡ್ರವ, ತುಂಬಿಡ್ತೀನಿ ಬಿಡ್ರವ ತಗಿ. ಎಳೆ ಸೊಪ್ಪು ಬೆಂದ್ರೆ ಇಷ್ಟ ಆಯ್ತದೆ. ಕಲ್ಲುಪ್ಪು ಕೊಡ್ರವ. ಇಷ್ಟು ಹಾಕೋತೀನಿ. ಸಪ್ಪೆ ಆದ್ರೆ ಬೇಕಂದ್ರೆ ಹಾಕ್ಕೊಳ್ಳಿ. ಉಪ್ಪಾದ್ರೆ ನೀರು ಬೇಡಿ, ತೆಳ್ಳೆ ಆಯ್ತದೆ. ಉಪ್ಪು ಎರಕೆಲ್ಲ ತಿನ್ನಿ. ಈಗ ಹಿಂಗೆ ಬೇಯ್ತಾ ಇರಲಿ, ಮುಚ್ಚಿಬಿಡೋಣ. ಬೇಳೆ ಸಾರು ಪೌಡ್ರ್ ಹಾಕೋತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. 1-2 ಸ್ಪೂನಷ್ಟು ಹುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಬೇಯಲಿ. ಹಾಕ್ಬಿಟ್ಟು ಮುಚ್ಚಿ ಮಾಡಿಬಿಡುವ. ಸ್ವಲ್ಪ ಬೆಂದಮೇಲೆ ಆಮೇಲೆ ಎತ್ಕೊಂಡು ಬೆಂದಿದೆ ಸೊಪ್ಪು. ಹಿಂಗೆ ಇಸಕ್ಕೆ ನೋಡ್ಕೊಳ್ಳಿ ಹಿಂಗೆ ಬೆಂದದೆ ಅಂತ. ಹಿಂಗೆ ಮಿಕ್ಸಿಲಿ ಕಲ್ಲೆಲ್ಲ ಆಡ್ಸೋದಾದರೆ ಇಷ್ಟು ಬೇಯಬೇಕಾದಿಲ್ಲ. ಇದು ಮಸಿಬೇಕಲ್ಲ, ಅದಕ್ಕೆ ಎಷ್ಟು ಬೇಯಿಸಿದ್ದೀನಿ. ಇದು ನೀರೆಲ್ಲ ಬಸ್ಕೊಂಡು ಮಸ್ಕೋಬೇಕು ನೋಡಿ. ಹಿಂಗೆ ನೀರು ಬಸ್ಕೊಬಿಡ್ಬೇಕು ಹಿಂಗೆ. ಹಿಂಗೆ ಚೆನ್ನಾಗಿ ಹಿಂಗೆ ಮಸಿಬೇಕು. ಹಿಂಗೆ ಚೆನ್ನಾಗಿ ಹಿಂಗೆ ಮಸ್ಕೊಳ್ಳಿ. ಮಸ್ತ್ರೆ ಟೇಸ್ಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಬರ್ತದೆ. ಹಿಂಗೆ ಮಸಿಬೇಕು ಹಿಂಗೆ ಚೆನ್ನಾಗೆ. ಟೊಮಟೊ, ಈರುಳ್ಳಿ, ಸೊಪ್ಪು ಇದೆಲ್ಲ ಚೆನ್ನಾಗಿ ಹಿಂಗೆ ಮಸ್ತ್ರೆ ಚೆನ್ನಾಗಿ ಗಮ್ ಅಂತ ಒಗ್ಗರಣೆ ಹಾಕೋ. ಆಮೇಲೆ ಸಾಕೀಗ ರೆಡಿ ಇದೆ. ಇದು ಇಷ್ಟಿದ್ರೆ ಸಾಕು ಅಷ್ಟೇ. ಈಗ ಇದನ್ನ ಎತ್ತಿ, ಈಗ ನಾವು ನೀರು ಬಗ್ಸ್ಕೊಂಡು ಮಡಿಕೊಂಡಿದ್ದೀವಲ್ಲ ಅದಕ್ಕೆ ಎತ್ಕೊಂಡು ಹಿಂಗೆ ಹಾಕೋಬೇಕು. ಹಿಂಗೆ ಹಾಕ್ಕೊಂಡು ಇದನ್ನ ಎತ್ಕಿಲ್ಲ. ಇದೇ ಪಾತ್ರೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮಸಪ್ಗೆ. ಇಷ್ಟು ಹಾಕ್ಕೊಳ್ಳಿ, ಈರುಳ್ಳಿ ಫ್ರೈ ಆಗಲಿ. ಸಾಕು, ಜಾಸ್ತಿ ಎಣ್ಣೆ ಹಾಕ್ತಾಳೆ ನಮ್ಮ ಅಮ್ಮ ಅಂತ ಬೈತಾಳೆ ನನ್ನ ಮಗಳು. ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂತ ಇದೆ. ಇವಾಗ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ 1-3 ಹಾಕೋಣ ಟೇಸ್ಟ್ಗೋಸ್ಕರ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಮಸಪ್ಪಲ್ಲಿ ಬೇಯಬಾರ್ದು. ಈಗ ಇಷ್ಟ ಆಗಿದೆ, ಫ್ರೈ ಆಗಿದೆ. ಎಲ್ಲ ಮಸ್ತ್ ಇಟ್ಕೊಂಡಿದ್ರೆ ಈಗ ಉಯ್ತಾ ಇದ್ದೀನಿ. ಮಕ್ಕ ದೂರ ತಗೊಳ್ಳಿ. ಒಂದು ಕುದಿ ಬರಲಿ ಚೆನ್ನಾಗಿ. ಎಲ್ಲ ಬೆಂದಿರೋದಕ್ಕಿಂತ ಇದೇನು ಜಾಸ್ತಿ ಬೇಯಿಸೋಂಗಿಲ್ಲ. ಕೊತ ಒಂದು ಕುದ್ದೆ ಸಾಕು. ಕುದೀತಾ ಇದೆ ನೋಡಿ, ಸಾಕು. 2-3 ಮಾಡಿ ಮಳ್ಳದೆ. ಇವಾಗ ತಗೊಬಿಡೋಣ. ಈಗ ಇಳ್ಕೊಬಿಡೋಣ. ಈಗ ಸಾಕು. ಮಸಪ್ಪು, ಬೆರ್ಸೊಪ್ಪು ಮಸಪ್ಪು ರೆಡಿ ಇದೆ. ಸೂಪರಾಗಿದೆ. ಮಸಪ್ಪು ರೆಡಿ ಆಯಿತು. ಮುದ್ದೆ ಹಾಕ್ಕೊಂಡು ಒಂದು ಸೈಡ್ಗೆ ಒಂದು ಹಪ್ಪಳ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರನ ಬನ್ನಿ.